ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಸಂಡೇ ಆಗಿರೋದ್ರಿಂದ ಅವತ್ತಿನ ದಿನ ಕಬ್ಬನ್ ಪಾರ್ಕಿಗೆ ಹೋಗಿದ್ದು. ಅಲ್ಲೇ ವಿಧಾನಸೌಧ, ಕಬ್ಬನ್ ಪಾರ್ಕು, ಆಮೇಲೆ ನನ್ನ ಮಕ್ಕಳ ಆಟ, ಪಾರ್ಕಿಂಗ್ ಇರುತ್ತಲ್ಲ ಪಾರ್ಕು, ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡೋದು, ಮತ್ತು ಅಕ್ವೇರಿಯಮ್ಮು, ಮೂರು ಅಲ್ಲೇ. ಇನ್ನೂ ಒಂದೇನೋ ಐತೆ ಅಲ್ಲೇ. ಅಲ್ಲೂ ವಿಧಾನಸೌಧ ಹತ್ರ ಹೋದರೆ ಇಷ್ಟು ಕವರ್ ಮಾಡ್ಕೋಬೋದು. ಈ ಕಬ್ಬನ್ ಪಾರ್ಕ್ ಅಂತೂ ಎಲ್ಲ ರೌಂಡ್ ಸುತ್ತಾಡೋಕ್ಕಂತೂ ಆಗಲ್ಲ. ಎಷ್ಟೋ ಹೊಸಿ ಕ್ಯಾಪ್ಚರ್ ಮಾಡಿರೋಷ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ನಮ್ಮ ಬೆಂಗಳೂರಿನ ಅಕ್ವೇರಿಯಂ ಅಂತ ಬೋರ್ಡ್ ಇರೋದು. ಆವತ್ತು ಸಂಡೇ ಆಗಿರೋದ್ರಿಂದ ರಶ್ಶು, ಮತ್ತು ವೀಕ್ ಡೇಸ್ಗೂ ಸಂಡೇಗೂ ಒಂದು ಸ್ವಲ್ಪ ರೇಟು ಹೆಚ್ಚು ಕಡಿಮೆ ಆಗುತ್ತೆ. ಇನ್ನು ಇದು ಗ್ರೌಂಡ್ ಫ್ಲೋರಲ್ಲೇ, ಹೊರಗಡೆನೂ ಅಷ್ಟೇ ಹಸಿರು. ಅಲ್ಲೇನು ಮೀನುಗಳಿಗೆ ನೀರು ಬೇಕೋ ಅದೇ ರೀತಿ ಹಸಿರು ಥರನೇ ಮೇಂಟೈನ್ ಮಾಡಿದರು. ಅದು ನೀರು ಹಾಕೋಂಗಿಲ್ಲ, ಒಂಥರ ಗೋಡೆ ಸುತ್ತಲೂ ನೀರು ನೋಡಿ ಮುಂದೆ ಕಾಣಿಸುತ್ತೆ ನೋಡಿ. ಇದು ಆಮೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಆದಷ್ಟು ಕಡಿಮೆನೇ ಮಾಡೋರು. ಫಸ್ಟೆಲ್ಲ ಇನ್ನೂ ಜಾಸ್ತಿ ಇಟ್ಟಿದ್ರು ಅಂತ ಹೇಳ್ತಿದ್ರು. ಅದನ್ನು ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ ಐತೆ. ಮಾತ್ರ ಜನ ಎಷ್ಟೊಂದು ಜನ ಸಂಡೇ ಆಗಿರೋದಕ್ಕೂ ಅದಕ್ಕೂ. ಆಮೇಲೆ ಫಾರಿನ್ನು ಆ ಕಡೆ ಬರೋರಿಗೆಲ್ಲ ಒಂದೇ ರೇಟ್ ಅವ್ರಿಗೆ. ವೀಕ್ ಡೇಸರಲ್ಲ ಬರಲಿ, ಸಂಡೇನಾರ ಬರಲಿ, ಫಾರಿನ್ನು ಬೇರೆ ಕಡೆ ದೇಶದಿಂದ ಬಂದಿರೋರಿಗೆಲ್ಲ ಒಂದೇ ರೇಟು. ಇನ್ನು ನೀರು ನೋಡಿ, ನನ್ನ ಮಗ ಮುಡ್ತಾ ಇದ್ದಾನೆ. ಅವ್ನಿಗೆ ಎಲ್ಲರೂ ನೀರು ಕಾಣಿಸ್ತು. ಆ ಫಿಶ್ ಹತ್ರನೂ ಅಷ್ಟೇ, ಒಂದು ಸ್ವಲ್ಪ ಕೈ ಹಾಕೋಕ್ಕೆ ಜಾಗ ಕೊಟ್ಟರೆ ಸಾಕು, ಕೈ ಹಾಕ್ಬಿಡ್ತೀನಿ ಅನ್ನೋಷ್ಟು ನಿಂತಿದ್ದ. ಅಲ್ಲೆಲ್ಲ ಬಿಡೋಲ್ಲ, ಯಾಕಂದರೆ ಅದನ್ನೇ ಮೇಂಟೈನ್ ಮಾಡಿ ಅವ್ರಿಗೆ ಗೊತ್ತು. ಮತ್ತು ಒಂದು ಸಲ ಮಕ್ಳು ಇದು ಮಾಡೋಕ್ಕೆ ಹೋದರೆ ಅದು ಗಲೀಜಾಗೋದು. ಗಾಜು ಮುಟ್ಟಿದ್ರೇ ಈ ಮನೇಲೇ ಅಷ್ಟು ಅಂಟು ಹೊಡೆಯುತ್ತೆ. ಇನ್ನು ಇದು ಕೆಳಗಡೆನೇ ಗ್ರೌಂಡ್ ಫ್ಲೋರಲ್ಲೇ ಎಲ್ಲ ಥರ ಡಿಸೈನು, ಎಲ್ಲ ಥರ ಮೀನು, ಆದಷ್ಟು ಎಷ್ಟು ಬೇಕೋ ಸಿಗುತ್ತೋ ಅಷ್ಟೆಲ್ಲನೂ ಇಟ್ಟಿದ್ದಾರೆ ಒಟ್ಟಿನಲ್ಲಿ. ಅದನ್ನು ನೋಡೋಕ್ಕೂ ಜನ ಅಂತೂ ತುಂಬ ಜನ. ಮತ್ತು ಇದನ್ನು ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ ಅಂತ ಹೇಳ್ತಿದ್ರಲ್ಲಿ. ಇನ್ನು ಇದೆಲ್ಲನ ಆರ್ಗನೈಸ್ ಮಾಡಬೇಕಲ್ಲ ಒಳಗಡೆ ಫಿಶ್ದು, ಅದು ತೊಳ್ಸೋಕ್ಕೆ ಅದೆಲ್ಲ ಕಷ್ಟನೇ. ಈಗ ಮನೇಲೇ ತಗೊಬಂದಿರೋ ಫಿಶ್ ಮಾಡಿಕೊಳ್ಳೋರೆ ಹೇಳ್ತಾರಲ್ಲ, ಕ್ಲೀನ್ ಮಾಡೋದು ಎಲ್ಲ ಅದ್ರ ಜೊತೆಗೆ ಮೇಂಟೈನ್ ಮಾಡೋದು ಕಷ್ಟ. ಮತ್ತು ಅದಕ್ಕೆ ಏನು ಬೇಕೋ ಅದು ಹಾಕಬೇಕು. ಜೊತೆಗೆ ನೀರು ಪ್ರೆಸ್ ಹಿಂಗೆ ಆಯ್ತೈತೆ ನೋಡಿ, ಸಣ್ಣದಾಗಿ ಕೋಳಿ ಮೊಟ್ಟೆ ಥರ ಬರ್ತೈತಲ್ಲ, ಆ ಥರ ಎಲ್ಲ ಬರೋ ಥರ ರೆಡಿ ಮಾಡಿ ತೊಳೆದು ಕ್ಲೀನ್ ಮಾಡಿ ಆ ಥರನೇ ರೆಡಿ ಮಾಡಬೇಕು. ಅಂಥವ್ರದ್ದೇ ಒಂದು ಇದೈತೆ ಇಲ್ಲಿ ಮನೇಲಿ. ಇನ್ನು ಹೊಸ್ದಾಗಿ ತಂದಿರೋರು ಮಾಡೋಕ್ಕಾಗದೆ ಹೋದವರು, ಅಂಗಡಿಯವ್ರಲ್ಲಿ ಯಾರು ತಂದಿರ್ತಾರೋ ಅವರೇ ಒಂದು ಸಲ, ನಮ್ಮ ಮನೆ ಪಕ್ಕದವರು ಅವ್ರು ಹಂಗೇ ಮಾಡೋದು. ತಿಂಗ್ಳಿಗೊಂದು ಸಲ ಅವ್ರನ್ನ ಕರೆಸಿ ಕ್ಲೀನ್ ಮಾಡಿಸ್ಕೋತಾರೆ. ಮಾತ್ರ ಇಲ್ಲಿ ಕ್ಲೀನ್ ಮಾಡ್ತಾಯಿದ್ರೇ ಅದು ನೀಟಾಗಿರೋದು ಅಂತ ಹೇಳ್ತಾರೆ. ಯಾವುದೇ ಆದರೂ ಅಷ್ಟೇ, ನಾವು ಹೆಂಗೆ ಮೇಂಟೈನ್ ಮಾಡ್ಕೋತೀವೋ ಅದ್ರ ಮೇಲೇ ವಸ್ತುಗಳು ಬಾಳಿಕೆ ಬರೋದು, ಚೆನ್ನಾಗಿರುತ್ತೆ. ಇನ್ನು ಒಳಗಡೆ ನೋಡಿ, ಅದು ಒಂದೊಂದು ಫಿಶ್ ಟ್ಯಾಂಕಿಗೂ ಒಂದೊಂದು ಥರ ಡಿಸೈನು. ಈ ಎಲ್ಲ ಗ್ರೀನ್, ಒಟ್ಟಿನಲ್ಲಿ ಗ್ರೀನ್ ಕಲರೇ ಇತ್ತು ನೋಡಿ. ಒಂದಕ್ಕಿಂತ ಒಂದು ಇದು ಡಾರ್ಫಿನ್ ಏನಂತಾರಲ್ಲ ಆ ಥರ ಮೀನು. ಅದು ನೋಡಿವೆ, ಅದು ಕಲ್ಲು ಥರನೇ, ಆದರೂ ಕಲ್ಲೆಲ್ಲ ಒಂಥರ ಅವರು ಆ ಥರ ಮಾಡಿಟ್ಟಿರೋದಂತೆ. ಇನ್ನು ಎಲ್ಲ ಮೀನು ಚೆನ್ನಾಗಿತ್ತು ಒಟ್ಟಿನಲ್ಲಿ. ನಾನು ಒಂದು ಸಲನೂ ನೋಡಿರಲಿಲ್ಲ ಇಲ್ಲಿ. ಎಷ್ಟೊಂದು ಸಲ ಕಬ್ಬನ್ ಪಾರ್ಕಿಗೆ ಹೋಗಿದ್ರು ಇಲ್ಲಿಗೆ ಹೋಗಿರಲಿಲ್ಲ. ಇನ್ನು ನನ್ನ ಮಗ ಒಂದು ದೊಡ್ಡವನಿಗೆ ಫಿಶು ಅಂತಾನೆ. ಅದನ್ನು ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೂ ಅಷ್ಟೇ, ಎಷ್ಟೇ ನೋಡಿರಲಿ ನಾವು ಅವ್ರಿಗೆ ಆಸೆ ತಕ್ಕನಾಗೆ ಎಷ್ಟೇ ತೋರಿಸಿದ್ರು ಕೊನೆಗೆ ತಿಂಡಿಗೆ ಅದಕ್ಕೆ ಅಂತಲೇ ಸುಮ್ಮನೆ ಒಂದು 5 ನಿಮಿಷ ನೋಡ್ಬೋದು ಅಷ್ಟೇ. ಇಲ್ಲ ಒಂದು ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆ ನೋಡ್ಬೋದು ಅಷ್ಟೇ. ಇನ್ನು ಅರ್ಧ ಗಂಟೆಗಿಂತ ಹೆಚ್ಚು ಕೂತ್ಕೊಳ್ಳೋಕ್ಕಾಗಲ್ಲ. ಅರ್ಧ ಗಂಟೆನೇ ಜಾಸ್ತಿ ಆಯಿತು ಬಿಡಿ. ಹಂಗೆ ಅದ್ರ ಮೇಂಟೈನ್ ಮಾಡೋದು ಅಷ್ಟೇ ಕಷ್ಟ ಐತೆ. ಹಂಗಾಗಿ ಅವರು ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ. ಇನ್ನು ನಾವಿಲ್ಲಿ ಚಾರ್ಜ್ ಮಾಡಿದ್ರೆ ತಾನೇ ಮುಂದೆ ಅವರು ಈ ಮೇಂಟೈನ್ ಮಾಡೋಕ್ಕೆಲ್ಲ ಅಲ್ಲಿರೋರಿಗೆಲ್ಲ ಎಷ್ಟು ಜನ ಇಟ್ಕೊಂಡವ್ರೆ ಅಂದರೆ ಅಲ್ಲಲ್ಲೇ ಪಕ್ಕನೇ ನಿಂತಿರ್ತಾರೆ ಸೆಕ್ಯೂರಿಟಿಗಳು. ಇದರಲ್ಲಿ ಪಾರ್ಕಲ್ಲಿ ಅಲ್ಲೂ ಅಷ್ಟೇ, ಈ ವಾಟಕ್ಕೆ ಇವರು ಅಂತಲೂ ಅಲ್ಲೂ ಒಬ್ಬೊಬ್ಬರು ಇರ್ತಾರೆ. ಆ ಪಾರ್ಕಿಗೂ ಅಷ್ಟೇ ಎಂಟ್ರಿ ಫೀಸ್ ಅದಕ್ಕೂ ಐತೆ ಪಾರ್ಕಿಗೆ. ಇನ್ನು 1 ರಿಂದ 10ವರೆಗೇನೋ ಕಡಿಮೆನೋ ಐತೆ ಅಲ್ಲಿ.
ಒಂದು 10 ವರ್ಷದ ಒಳಗಡೆ ಮಕ್ಕಳಿಗೆ ಫ್ರೀ ಅಂತ ಹೇಳ್ತಾರೆ ಅಷ್ಟೇ. ಒಳಗಡೆ ಹೋದ್ಮೇಲೆ ಅದಕ್ಕೂ ಎಲ್ಲದಕ್ಕೂ ಚಾರ್ಜೇನೆ. ಇವತ್ತದ್ದು ಈ ವಿಡಿಯೋ ಮಾತ್ರ ಹೇಳ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಲ್ಲೇನೇನು ಆಟ ಆಡಿದ್ರು ಅಂತ ಹೇಳ್ಬಿಟ್ಟು. ಇನ್ನು ಗ್ರೀನ್ ಕಲರ್ನ ನೋಡಿ, ಗ್ರೀನ್ ಕಲರ್ ಫಿಶ್ ಥರನೇ ಕಾಣಿಸ್ತೈತೆ. ಈಗ ಹಸಿರು ಎಲ್ಲನೂ ಆ ಥರ ಮೇಂಟೈನ್ ಮಾಡೋವ್ರೆ. ಕಷ್ಟ, ತುಂಬ ಕಷ್ಟ ಐತೆ ಒಟ್ಟಿನಲ್ಲಿ. ಅದನ್ನು ಏನು ಈ ಥರ ನೀರು ನಾವೇ ಮನೇಲಿ ಇಟ್ಟರೆ 1-2 ದಿವಸ ಎಷ್ಟು ಇದಾಗುತ್ತೆ. ಅದಕ್ಕೆ ಏನೇನೋ ಸ್ಪ್ರೇ ಥರ ಹಾಕಿ ಮಾಡ್ತಾರೆ. ಇನ್ನು ಅವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಜನ ರಶ್ಶು. ಇನ್ನು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಡ್ತಾ ಇದ್ದೀರ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಫಿಶ್ ಅವರು ಏನೋ ಒಂದು ಹೋದರೆ ಅದಕ್ಕೆ ಕಿತ್ತಾಡ್ತೈತೆ ನೋಡಿ, ಕಿತ್ತಾಡ್ತೈತೆ ಒಂದಕ್ಕೊಂದು. ಅದನ್ನೇ ಅದು ಇನ್ನು ನೋಡಿ ಪೂರ್ತಿ ಗ್ರೌಂಡಲ್ಲೊಂದು, ಫಸ್ಟ್ ಫ್ಲೋರಲ್ಲೊಂದು, ಮತ್ತು ಗ್ರೌಂಡಲ್ಲೇ ಆ ಕಡೆ ಸ್ವಲ್ಪ ಇಟ್ಟಿದ್ದಾರೆ. ದೊಡ್ಡವು ಎತ್ತರ ಇರೋವು, ಉದ್ದ ಇರೋವು ಅವೆಲ್ಲ ಸ್ವಲ್ಪ ಕೆಳಗಡೆನೇ ಇಟ್ಟವ್ರೆ. ಇನ್ನು ಸಣ್ಣ ಸಣ್ಣ ಫಿಶ್ ಟ್ಯಾಂಕೋದು ಇಲ್ಲೂ ದೊಡ್ಡವು ಐತೆ ಫಿಶ್ಶು, ಆದರೆ ಜಾಸ್ತಿ ದೊಡ್ಡದು ಕೆಳಗಡೆ ಒಂದಿತ್ತು. ಕಲರು ನೋಡಿ, ಸಣ್ಣ ಅಂದರೆ ಸಣ್ಣ ಅಂತ ಮೀನುಗಳು ಇದ್ದವು. ಈ ಥರ ಎಲ್ಲ ಸೈಜ್ ವೈಸು. ಇನ್ನು ಮೇಲ್ಗಡೆ ಅವ್ರದ್ದೇನು ಈ ಥರನೇ ಓಪನ್ನೇ ಬಿಟ್ಬಿಟ್ಟಿದ್ರು. ಇಲ್ಲಿ ಮನೇಲಿ ಇಡೋದೆಲ್ಲ ಪೂರ್ತಿ ಕವರ್ ಆಗಿಬಿಟ್ಟಿರುತ್ತೆ. ಅವರು ಎಲ್ಲ ಫಿಶದು ಅಷ್ಟೇ. ಅದೇನಕ್ಕೆ ಹಂಗೆ ನೀರೂ ಅಲ್ಲಲ್ಲೇ ನೋಡಿ ವೈರೆಲ್ಲ ಬಿಟ್ಟವ್ರು, ಅಲ್ಲೇ ಕ್ಯೂರ್ ಮಾಡೋಕ್ಕೆ ಎಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಟಿದ್ದಾರೆ. ಇನ್ನು ಆ ಮೇಲ್ಗಡೆ ಒಂದು ಸ್ವಲ್ಪ ಅಲ್ಲೇ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಜನ ಕುತ್ಕೊಳ್ಳೋಕ್ಕೆ ಸೀಟ್ ಬಿಟ್ಟವ್ರೆ. ಇನ್ನು ನೋಡ್ಕೊಂಡು ಹೊಂಟೋದವರು ಓದ್ತಾರೆ. ಇನ್ನೇನು ಅಲ್ಲಿ ಕುತ್ಕೊಂಡ್ರೆ ಎಲ್ಲಿ ಮಕ್ಕಳು ಹಿಡಿಯೋಕ್ಕಾಗಲ್ಲ. ಇನ್ನು ಸ್ವಲ್ಪ ಹೊತ್ತು ಫಿಶ್ ನೋಡೋರು ಅಲ್ಲೇ ಹೋಗ್ಬಿಡ್ತಾರೆ. ಇನ್ನೂ ಸುಮಾರು ಅಲ್ಲಲ್ಲೇ ಪ್ಲೇಸ್ ಇರುತ್ತಲ್ಲ, ಪಾರ್ಕ್ ಹಂಗೆಲ್ಲ ಬೋಟಿಂಗು ಅದು ಇದು ಎಲ್ಲ ಇರುತ್ತೆ. ಇನ್ನು ನಾವೇ ನಾನೇ ಎಷ್ಟೋ ಸಲ ಅಂತೀನಿ ಕಬ್ಬನ್ ಪಾರ್ಕ್ ಅದೇನು ನೋಡಿದ್ನೇ ನೋಡಬೇಕಲ್ಲ ಅಂತ. ಆದರೆ ಅಲ್ಲಿ ಎಷ್ಟೊಂದು ಜನ ಚಾಪೆ ಹಾಕೊಂಡು ಕೂತ್ಕೊಂಡು ಬೆಳಗಿನ ಸಂಜೆ ಗಂಟೆ ಅಲ್ಲೇ ಟೈಮ್ ಪಾಸ್ ಮಾಡಿಬಿಡ್ತಾರೆ. ಅದು ಅದೇನೋ ನನಗೆ ಅಭ್ಯಾಸ ಆಗಿಲ್ಲ. ನೋಡಿದ್ನೇ ನೋಡಬೇಕು ಅಂದರೆ ಇನ್ನೂ ಬೇಜಾರು. ಇನ್ನು ನೋಡಿ ಸಣ್ಣ ಫಿಶ್ಶು ರೆಡ್ ಕಲರು. ಇದು ಒಂದೊಂದು ಥರದ ಮೀನು ಒಂದೊಂದರಲ್ಲಿ ಹಾಕಿ ಇಟ್ಟಿದ್ದಾರೆ. ಇನ್ನು ಇದು ಅಷ್ಟೇ ನೋಡಿ, ನೋಡಿದ್ರೆ ಕಲ್ಲು ಥರನೇ ಕಾಣಿಸ್ತದೆ, ಆದರೆ ಅದು ಹಂಗೆ ಕಲ್ಲಲ್ಲ ಒಟ್ಟಿನಲ್ಲಿ. ಈಗೆಲ್ಲ ಮರದಗಳಲ್ಲೆಲ್ಲ ಡಿಸೈನ್ ಮಾಡಿರ್ತಾರೆ ನೋಡಿ. ಇದೆಲ್ಲಿ ಲಾಲ್ಬಾಗಲ್ಲಿ ಒಂದು ಸಲ ಫ್ಲವರ್ ಶೋ ಥರ ಮಾಡಿದಾಗ ಎಲ್ಲ ಥರನೂ ಸೇಮ್ ಮಂಕಿ ಟೈಪ್ ಇರೋದೇ ಮರ, ಅದನ್ನು ಏನೇನೋ ಪೇಂಟ್ ಮಾಡಿ ಆಲ್ಟ್ರೇಷನ್ ಮಾಡಿ ರೆಡಿ ಮಾಡಿದರು. ಅದೇ ಥರನೇ ಮರಗಳು ಅಷ್ಟೇ, ಗಿಡ ಅಲ್ಲಿ ಇರೋದೇ ಇಲ್ಲ, ಆದರೆ ಅದನ್ನೇ ಫ್ಲವರ್ ಥರ ಮಾಡಿ ಏನೋ ಮಾಡಿ ನಿಲ್ಲಿಸಿರ್ತಾರೆ. ಅದು ನಿಜವಾಗಿ ನೋಡಿದ್ರೆ ಹಂಗೆ ಅನಿಸ್ಬಿಡುತ್ತೆ. ಇನ್ನು ಇದೇ ಜಾಸ್ತಿ ಹೈಲೈಟಾಗಿ ಕಾಣಿಸ್ತಾ ಇರೋದು ಕಲರು. ಅದು ಇನ್ನೆಲ್ಲ ಅವು ಚೆನ್ನಾಗಿ ಕಾಣಿಸ್ತೈತೆ. ರಿಯಲಾಗಿ ನಿಮ್ಗೆ ಹೇಗೆ ಕಾಣಿಸ್ತೈತೋ ಗೊತ್ತಿಲ್ಲ. ಎಲ್ಲ ಒಂದಕ್ಕಿಂತ ಒಂದು ಇನ್ನು ರೌಂಡ್ ಶೇಪ್ ಮಾಡಿನೇ ಇಟ್ಟಿದ್ರು ನೋಡಿ. ಇಲ್ಲಿ ಇನ್ನೂ ಸಣ್ಣ ಮೀನು. ಪಾಪ ಅವರು ಹಿಂದಿಂದಲೇ ಯಾರು ಇದು ಮಾಡಿಬಿಡ್ತಾರೋ, ಮುಟ್ಬಿಡ್ತಾರೋ, ಬೀಳಿಸ್ಬಿಡ್ತಾರೋ ಅನ್ನೋದು ಅವ್ರಿಗೆ. ಇನ್ನು ಬೀಳಿಸಿದ್ರೆ ಅವ್ರಿಗೆ ಬೈತಾರೆ. ಅವ್ರದ್ದು ಇನ್ನೇನೇನೇನು ರಿಸ್ಕ್ ತಗೋಬೇಕು ಪಾಪ. ಎಲ್ಲ ಫೋಟೋನೂ ಅಷ್ಟೇ, ಅಲ್ಲಿ ಹತ್ರಕ್ಕೆ ಹೋಗಿ ಇದು ಮಾಡ್ಬಿಡ, ಅಲ್ಲೇ ಸುತ್ತನೂ ಇದು ಮಾಡಿಬಿಟ್ಟವ್ರೆ. ಹಿಂಗೆ ದೂರದಿಂದಲೇ ನೋಡಿನು ಅಂತ ಹೇಳ್ಕೊಂಡು ಒಬ್ಬೊಬ್ರು ಅವರು ಪಾಪ ಬೆಳಗಿನ ಸಂಜೆ ಗಂಟ ಅದೇನೆ. ಇನ್ನು ಸಂಡೇ ವೀಕ್ ಡೇಸಲ್ಲಿ ಒಂದು ಸ್ವಲ್ಪ ಕಡಿಮೆ ಇರ್ಬೋದು. ಆಮೇಲೆ ದೊಡ್ಡವರಾದರೆ ಹೊಸಿ ಅರ್ಥ ಮಾಡ್ಕೊತಾರೆ, ಈ ಚಿಕ್ಕವರೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ. ಆಮೇಲೆ ಇನ್ನು ಅಲ್ಲೇ ಇದ್ದು ರೀಲ್ಸ್ ಮಾಡೋರು ಅದನ್ನು ನೋಡೋಕ್ಕೆ ಅದನ್ನು ಜನ ಮಾಡ್ತಾಯಿದ್ರು. ಇನ್ನು ಅವರು ಆ ಕಡೆ ಹೋಗಿ ಅಂತ ಹೇಳ್ತಾನೆ ಇದ್ರು. ಇನ್ನು ಹಂಗೆ ಹೋಗಿ ಅಂತಲೂ ರೇಗಂಗೂ ಇಲ್ಲ ಇವಾಗೆಲ್ಲ. ಯಾರಿಗೆ ಆದರೂ ಅಷ್ಟೇ, ನೀವು ರೆಸ್ಪೆಕ್ಟ್ ಕೊಟ್ಟರೆ ಅವರು ರೆಸ್ಪೆಕ್ಟ್ ಕೊಡ್ತಾರೆ ಅಷ್ಟೇ. ಅದು ಇವಾಗ ಆಂಟಿ ಅಂಕಲ್ ಅಂತ ಅಂದ್ಬಿಟ್ರಂತ ಅವ್ರಿಗೆ ಇನ್ನೂ ಕೋಪ ಬರುತ್ತೆ. ಯಾರಿಗೇ ಆಗಲಿ ಅಷ್ಟೇ. ಬೇರೆ ಇಲ್ಲೇ ಊರ ಕಡೆನೇ ನೋಡಿ, ಇಲ್ಲಿ ನಮ್ಮ ಮನೆ ಹತ್ರ ಯಾರಿಗಾರು ಅಜ್ಜಿ ತಾತ ಅಂತ ನಮ್ಮ ಋಷಿನೇ ಅಂದ್ಬಿಟ್ರೆ ಸಾಕು, ಅಜ್ಜಿನ ನಾನು ತಾತನ ನಾನು ಅಂತ ಹೇಳ್ತಾರೆ. ಆಂಕಲ್ ಅಂತ ಕರೆಯೋ ಅಂತ ಹೇಳ್ತಾರೆ. ಹಂಗೆ ಯಾರಿಗೇ ಆದರೂ ಹಂಗೆ ಕೋಪ ಬರುತ್ತೆ. ಅದಕ್ಕಿಂತ ಬೆಸ್ಟು ಯಾರನ್ನೇ ಆಗಲಿ ಸರ್ ಅಂತ ಮೇಡಮ್ ಅಂತ ಕರೆದುಬಿಟ್ರೆ
ಅವ್ರಿಗೂ ಖುಷಿ, ನಮಗೂ ಏನೋ ಒಂಥರ ಮರ್ಯಾದೆ ಅಷ್ಟೇ. ಇದೊಂದು ದೊಡ್ಡ ಫಿಶ್ ಟ್ಯಾಂಕು. ಫಿಶ್ಶು ಒಳಗಡೆ ಐತೆ ಅಲ್ಲಿ ನೋಡಿ, ಸಣ್ಣದು ಮೇಲಿಂದ ಇಳಿತೈತೆ ನೋಡಿ ಅದು. ಇನ್ನು ಇದ್ರಿಂದ ಗುಟೆ ನೋಡಿ, ಇವಕ್ಕೂ ಅಷ್ಟೇ ನೀರು ಅದು ಹೆಂಗೆ ಹೋಯ್ತದೋ ಗೊತ್ತಿಲ್ಲ, ಅಲ್ಲಲ್ಲೇ ನೀರು ಸೋರೋ ಥರ ಮಳೆ ನೀರು ಚುಮ್ತದಲ್ಲ ಆ ಥರ ಮಾಡಿಟ್ಬಿಟ್ಟವ್ರೆ. ಇಲ್ಲೊಂದು ಫ್ರೇಮ್ ಥರ ಇಲ್ಲಿ ಫೋಟೋ ತಗೊಳ್ಳೋರು ಇಲ್ಲಿ ಫೋಟೋ ತಗೋತಾಯಿದ್ರು. ಇನ್ನು ಬರೋರು ಬರ್ತಾಯಿದ್ರು, ಹೋಗೋರು ನೋಡ್ಕೊಂಡು ಹೋಗ್ತಾಯಿದ್ರು. ಇನ್ನೆಲ್ಲ ನೋಡಿ ಎಷ್ಟು ಆದಷ್ಟು ಗ್ರೀನಲ್ಲೇ ಪ್ರಯತ್ನ ಪಟ್ಟಿದ್ದಾರೆ. ಇದೇ ಥರ ಯಾವಾಗಲೂ ಮೇಂಟೈನ್ ಮಾಡ್ಕೊಂಡೇ ಇರ್ತಾರಂತೆ ಒಟ್ಟಿನಲ್ಲಿ. ಇನ್ನು ಇದು ಹೊರಗಡೆ, ಅಲ್ಲೆಲ್ಲ ಮೇಲ್ಗಡೆ ಹೊಂಟೋಗಿದ್ದು ಗ್ರೌಂಡಲ್ಲಿ ಒಂದು ಸ್ವಲ್ಪ, ಇದು ಹೊರಗಡೆ. ಇನ್ನು ನೋಡಿ ಇದೊಂದು ಇಲ್ಲಿ ದೊಡ್ಡ ಫಿಶ್. ಮತ್ತು ಇದು ಕೆಳಗಡೆ ನೀರು ಗ್ರೌಂಡು. ಅಲ್ಲಿ ನಾವು ಒಂದು ಸ್ವಲ್ಪ ಅಲ್ಲಿ ಗ್ರೌಂಡಲ್ಲಿ ಹೋಗಿದ್ದಾಗ ಅದೊಂದು ಗ್ರೌಂಡು, ಇನ್ನು ಅಂಡರ್ಗ್ರೌಂಡ್ ಅಂತಾರಲ್ಲ ಆ ಕಡೆ ಅಲ್ಲಿದ್ದಿದ್ದು. ಇನ್ನು ಸ್ವಲ್ಪ ಇನ್ನೂ ಐಟಮ್ ಮನೆ ಥಿಂಗ್ಸ್ ಏನಾರ ತಗೊಳ್ಳೋರು ಅದೊಂದು ಸ್ವಲ್ಪ ಇತ್ತು. ಇನ್ನು ನನ್ನ ಮಕ್ಕಳು ಆಲೇ ಐಸ್ಕಂಡು ಅದು ಹೊರ್ಗಡೆ ಇಟ್ಟಿರೋ ಕಡೆ ನೋಡಿ ಇಲ್ಲೊಂದು ಫಿಶ್ಶು, ಆ ಕಡೆ ಜ್ಞಾನ ಆಗಿತ್ತು. ಇನ್ನು ಜಾಸ್ತಿ ಹೊತ್ತಿದ್ರೆ ಅಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಹೊತ್ತು ಒಡ್ಡಾಡಿ ಸುಸ್ತಾಗಿತ್ತು ಅಂದ್ಬಿಟ್ಟು ಕೂತಿದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಹೋಗ್ತೀವಿ. ಇನ್ನು ಕೆಳಗಡೆ ಇದು ಮುಗಿಸ್ಕೊಂಡು ಇನ್ನೊಂದು ಇವೆಲ್ಲ ನೋಡಿ, ಇದು ಒಂದು ದೊಡ್ಡದು. ಇದಾದಮೇಲೆ ನೆಕ್ಸ್ಟು ಒಳಗಡೆ ಪೂರ್ತಿ ರೌಂಡ್ ಶೇಪಲ್ಲಿ ಇರುತ್ತೆ ನೋಡಿ, ಅದೊಂದು ಐತೆ. ನೆಕ್ಸ್ಟು ಇದು ಕೆಳಗಡೆನೇ ಎಲ್ಲ ಥರನೂ ಇತ್ತು. ಒಟ್ಟಿನಲ್ಲಿ ಎಲ್ಲ ಆದಷ್ಟು ಎಲ್ಲನೂ ಕ್ಯಾಪ್ಚರ್ ಮಾಡಿ ಏನೇನು ಇತ್ತು ಒಟ್ಟಿನಲ್ಲಿ ನೋಡಿ. ನೀರು ಆ ಥರ ಬರಬೇಕಂತೆ. ಏನೇನಿತ್ತ ಇಲ್ಲಿ ನೋಡಿ, ಇದೊಂದು ಇದೆ ಜಾಸ್ತಿ ದೊಡ್ಡದು ಅಂದರೆ ಪೂರ್ತಿ ಗಾಜಿಂದೇ ರೌಂಡ್ ಶೇಪಲ್ಲಿ, ಹಿಂಗೆ ರೌಂಡ್ ಬರುತ್ತಲ್ಲ ಆ ಥರ ಶೇಪಲ್ಲಿ ಪೂರ್ತಿ. ಅದರಲ್ಲಿ ನೀರೇ ಕಾಣಿಸುತ್ತೆ, ಏನು ಇದರಲ್ಲೂ. ಆದರೆ ನಮ್ಮ ಮಕ್ಳು ಇಟ್ಕೊಂಡು ವೀಡಿಯೋ ಮಾಡೋದೇ ಹೆಚ್ಚಾಗ್ಬಿಟ್ಟೈತೆ. ಇನ್ನು ಫೋಟೋ ತೆಕ್ಕೊಳಕ್ಕಂತೂ ಆಗೋಲ್ಲ. ಏನೋ ಫಸ್ಟ್ ಒಂದು ಸ್ವಲ್ಪ ಇರುತ್ತೆ, ಆಮೇಲೆ ಹೋಗ್ತಾ ಅವರು ಅಲ್ಲಿ ಇಲ್ಲಿ ಅಂತ ಹೇಳ್ಕೊಂಡು ಆ ಫೋಟೋ ಹೋಗೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಇನ್ನು ಆರ್ಚ್ ಟೈಪಲ್ಲಿ ಇದೊಂದು ಇರೋದು, ಇದೇ ದೊಡ್ಡದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.